ಬೆಳಗಾವಿ ಜಿಲ್ಲೆ ಅಂತ ಬೆಳಗಾವಿ ಸ್ಮಾರ್ಟ್ ಸಿಟಿ ಆದಂಥ ಜಿಲ್ಲೆಯಲ್ಲಿ ತುರ್ಮುರಿ ಅಂತ ಗ್ರಾಮದಲ್ಲಿ ಇಡೀ ಬೆಳಗಾವಿ ಸಿಟಿಯ ಕಚರಾಗಳನ್ನು ಕಳೆದ 20 ವರ್ಷಗಳಿಂದ ತಂದು ಹಾಕ್ತಾ ಇದ್ದಾರೆ. 20 ವರ್ಷದಿಂದ ತಂದು ಹಾಕ್ತಾ ಇದ್ದಾರೆ. ಅದರ ಸುತ್ತಮುತ್ತಲಿರುವ ಹಳ್ಳಿಗಳು ಸುಮಾರು 50-60 ಹಳ್ಳಿಗಳಿದ್ದಾವೆ. ಚುರುಮುರಿ ಗ್ರಾಮದ ಪರಿಸ್ಥಿತಿ ಎಲ್ಲ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಕೆಟ್ಟೋಗಿದೆ. ಅಲ್ಲಿರುವ ನಾಯಿ ದನ ಕರುಗಳಿಗೂ ಅನುಕೂಲ ಇಲ್ದಂಗೆ ಆಗಿದೆ. ಮತ್ತು ಮನುಷ್ಯರ ಜೀವನ ಅಂತ ಹೇಳಲೇಬಾರ್ದು. ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆಯಾ ಅಥವಾ ಈ ಅಧಿಕಾರಿಗಳು ಅನ್ಪಡಿದಾರ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ದಿನದಿಂದ 20 ವರ್ಷದಿಂದ ಅಲ್ಲಿ ರೈತರಿಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೊಳವೆ ಬಾವಿಗಳಿಗೂ ಕೂಡ ಅಶುದ್ಧ ನೀರು ಸಿಗ್ತಾ ಇದೆ. ಅಶುದ್ಧ ನೀರಾಗಿಬಿಟ್ಟಿದೆ. ವಾತಾವರಣ ಕೂಡ ಚೆನ್ನಾಗಿಲ್ಲ. ಅಲ್ಲಿರುವ ಪರಿಸ್ಥಿತಿ ನೋಡಿದರೆ ಎಲ್ಲ ಬಡ ಕುಟುಂಬದವರು ರೈತರು ಅಂಥ ಜನರಿಗೆ ಯಾರೂ ಹಣಿಕೆ ಹಾಕಿ ನೋಡ್ತಾ ಇಲ್ಲ. ಕಳೆದ 20 ವರ್ಷದಿಂದ ಎಷ್ಟೋ ಜನ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಎಷ್ಟೋ ಸರಿ ನಾವು ಮಾಡಿದ್ರು ಕೂಡ ನಮ್ಮನ್ನು ಜೈಲಿಗೆ ತಳ್ಳುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರ. ಅದೇ ಅವರು ಕಳೆದ 5 ವರ್ಷ ಹಿಂದ್ಗಡೆನೇ ಭರವಸೆ ಕೊಟ್ಟಿದ್ದರು. ಈ ಮುಂದಿನ ಸಾರಿ ನಾನು ಆರಿಸ್ತೊಂಬರ್ರಿ, ನಾನು ಆ ಕಚರ ತೆಗೆದು ಹೋಗ್ತೇನೆ ಅಂತ, ಆ ಆರಿಸ್ತಕ್ಕಂಗೆ ತೆಗೆದೋಗಿರಿ ಅಂತ ನಾವು ಅವರಿಗೆ ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ ಶಾಸಕರಿಗೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೂ ಕೂಡ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೇವೆ. ಈ ಸಾರಿ ಮಾತ್ರ ನಾವು ಸುಮ್ಮನೆ ಕುತ್ಕೋದಿಲ್ಲ, ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಕಳೆದ ಸಾರಿ ಜೈಲಿಗೆ ಹೋಗಿದ್ದೇವೆ. ಈ ಸಾರಿ ಏನಾಗುತ್ತೋ ಪ್ರಾಣ ಹಾನಿ ಕೂಡ ಆಗ್ಬೋದು. ಆ ಥರ ಪರಿಸ್ಥಿತಿಯನ್ನು ಉಂಟಾಗಿದೆ. ಕಳೆದ 20 ವರ್ಷಗಳಿಂದ ಅಲ್ಲಿ ಇರುವಂಥ ಪರಿಸ್ಥಿತಿ ಏನಾಗಿದೆ, ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ಅದ್ರ ಇವರು ಮಾಡ್ತಿರೋದು ಕಚರಾ ಕುಂಡೆ ಹತ್ತಿರ ಎಷ್ಟೋ ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲ್ಗಳಿಗೆ ಬರ್ತಿರುವಂಥ ಸ್ಕೂಲ್ಗಳ ಸಂಖ್ಯೆನೂ ಕಡಿಮೆ ಆಗೋಗಿದೆ. ಕಾರಣ ಅಲ್ಲಿರೋ ವಾತಾವರಣದಿಂದ. ಬೆಳಗಾವಿ ಸ್ಕೂಲ್ ಬರ್ತಾ ಇದ್ದಾರೆ ಎಲ್ಲ ಹುಡುಗರು. ಗೌರ್ಮೆಂಟ್ ಸ್ಕೂಲ್ ಬಂದ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿ 4 ಗೌರ್ಮೆಂಟ್ ಸ್ಕೂಲ್ ಬರ್ತವೆ ನಿಯರೆಸ್ಟು. ಕಲ್ಲೇವಳ, ತುರ್ಮುರಿ, ಉಚ್ಗಾಂವ್ ಅಂತ ಇರೋ ಎಲ್ಲ ಸ್ಕೂಲಲ್ಲೂ ಕೂಡ ಪ್ರದೂಷಣ ವಾತಾವರಣ ಆಗಿದೆ. ನನ್ನ ಹೆಸರು ಮಹಾಂತೇಶ್ ದುರ್ಗಪ್ಪ ತಳವಾರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ. ನಮ್ಮ